ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ಇನ್ಸೋದು. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ 20 ಸ್ಪೈಸಸ್ ಡಿಫ್ರೆಂಟ್ ಪಿಜನ್ಸ್ನ ತೋರಿಸಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ 10 ಮೋಸ್ಟ್ ಪಾಪ್ಯುಲರ್ 2021 ಡಾಗ್ ಬ್ರೀಡ್ಸ್ನ ನಿಮಗೆ ಇವತ್ತು ತೋರಿಸ್ತೀನಿ. ಸೊ ಬನ್ನಿ, ಟಾಪ್ 10 ಇಂದ 1ವರೆಗೂ ಯಾವ್ಯಾವ ಡಾಗ್ ಬ್ರೀಡ್ಸ್ ಇದಾವೆ, ಅದು ಇಂಡಿಯಾದಲ್ಲ ಇಲ್ಲ ಹೊರದೇಶದಲ್ಲ ಅನ್ನೋದನ್ನ ನಾವು ಚೆಕ್ ಮಾಡೋಣ. ಜರ್ಮನ್ ಶಾರ್ಟೆಡ್ ಪಾಯಿಂಟರ್. ಜರ್ಮನ್ ಶಾರ್ಟೆಡ್ ಪಾಯಿಂಟರ್ ಮೀಡಿಯಂ ಸೈಜ್ನಿಂದ ದೊಡ್ಡ ಗಾತ್ರದವರೆಗೆ ಬೆಳೆಯುವ ಡಾಗ್ ಬ್ರೀಡ್. ಈ ತಳಿಯನ್ನು 19ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ಬೇಟೆಯಾಡಲು ಬ್ರೀಡ್ ಮಾಡಲಾಗುತ್ತಿತ್ತು. ಜರ್ಮನ್ ಶಾರ್ಟೆಡ್ ಪಾಯಿಂಟರ್ GSP ಮತ್ತೆ DK ಅಂತಾನೂ ಕರೀತಾರೆ. ಈ ತಳಿಯ ನಾಯಿಗಳು ತಿಳಿ ಕಂದು, ಕಪ್ಪು ಮತ್ತು ಬ್ರೌನ್ ಬಣ್ಣಗಳಲ್ಲಿ ಕಾಣಸಿಗುತ್ತವೆ. ಜರ್ಮನ್ ಶಾರ್ಟೆಡ್ ಪಾಯಿಂಟರ್ನ ಉದ್ದವಾದ ಕಿವಿ ಮತ್ತು ಕಾಲುಗಳು ಹೊಂದಿವೆ. ಇದು ವಾಸನೆಯನ್ನು ಕಂಡು ಹಿಡಿಯುವುದರಲ್ಲಿ ಬಲು ಚಾಣಾಕ್ಷ. ಈ ನಾಯಿಯನ್ನು ಮನೆಗಳಲ್ಲಿ ನೋಡಿಕೊಳ್ಳುವುದು ಉತ್ತಮವಾಗಿದೆ. ಮನುಷ್ಯರೊಂದಿಗೆ ಹೊಂದಿಕೊಳ್ಳುವಂತಹ ತಳಿ. ಯಾರ್ಕ್ಷೈರ್ ಟೆರಿಯರ್. ಯಾರ್ಕ್ಷೈರ್ ಟೆರಿಯರ್ ಇದು ಅತ್ಯಂತ ಚಿಕ್ಕ ಡಾಗ್ ಬ್ರೀಡ್. ಇದರ ತೂಕ ಸುಮಾರು 3.2 kg, ಸರಾಸರಿ 8 ರಿಂದ 9 ಇಂಚುಗಳಷ್ಟು ಉದ್ದ ಇರ್ತದೆ ಅಷ್ಟೇ. ಈ ತಳಿಯನ್ನು ಕೂಡ 19ನೇ ಶತಮಾನದಲ್ಲಿ ಇಂಗ್ಲೆಂಡ್ನ ಯಾರ್ಕ್ಷೈರ್ನಲ್ಲಿ ಬ್ರೀಡಿಂಗ್ ಮಾಡಲಾಗಿದೆ. ಯಾರ್ಕ್ಷೈರ್ ಟೆರಿಯರ್ ಸರಿಸುಮಾರು 12 ರಿಂದ 15 ವರ್ಷಗಳ ಕಾಲ ಬದುಕಿರುತ್ತದೆ. ಈ ತಳಿಯ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಬಲು ತಮಾಷೆ, ಚುರುಕು ಬುದ್ಧಿ ಸ್ವಭಾವ ಹೆಚ್ಚು. ಇದು ನೋಡುವುದಕ್ಕೆ ನೆರೆ ರೇಷ್ಮೆ ಒಳಪುಳ್ಳ ಕೂದಲನ್ನು ಹೊಂದಿರುತ್ತದೆ. ಇವು ಡಾರ್ಕ್ ಬೂದು ಅಥವಾ ಕಪ್ಪು ಬಣ್ಣಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತವೆ. ರ್ಯಾಟ್ವಿಲ್ಲರ್. ರ್ಯಾಟ್ವಿಲ್ಲರ್ ನಾಯಿಗಳು ಅತ್ಯಂತ ಹಳೆಯ ತಳಿ. ಇದು ಮನೆಯಲ್ಲಿ ಸಾಕುವುದಕ್ಕೆ ಯೋಗ್ಯವಾದ ನಾಯಿ. ಇದರ ತೂಕ ಗಂಡು ನಾಯಿಗಳದ್ದು 50 ರಿಂದ 60 kg, ಹೆಣ್ಣು ನಾಯಿಗಳು 35 ರಿಂದ 48 kg ಅಷ್ಟು ಇರ್ತವೆ. ಇವು ಮೀಡಿಯಂ ಸೈಜ್ನಿಂದ ದೊಡ್ಡ ಗಾತ್ರದವರೆಗೆ ಬೆಳೆಯುತ್ತದೆ. ಗಂಡು 61 ರಿಂದ 69 ಸೆಂಟಿಮೀಟರ್, ಹೆಣ್ಣು 56 ರಿಂದ 63 ಸೆಂಟಿಮೀಟರ್ ಅಷ್ಟು ಎತ್ತರ ಇರುತ್ತದೆ. ಈ ನಾಯಿಗಳು ಸಾಮಾನ್ಯವಾಗಿ ಕಪ್ಪು, ಕಂದು ಬಣ್ಣಗಳಲ್ಲಿ ಹೆಚ್ಚಾಗಿರುತ್ತವೆ. ಇದರ ವಿಶೇಷತೆ ಇವು ಅನಾರೋಗ್ಯಕ್ಕೆ ಕಡಿಮೆ ತುತ್ತಾಗುವ ತಳಿಗಳಲ್ಲಿ ಒಂದು. ಫೂಡಲ್. ಈ ನಾಯಿ ಮರಿಗಳು 3 ವಿಧದ ತಳಿಗಳಲ್ಲಿ ಹೊಂದಿದೆ: ಸ್ಟ್ಯಾಂಡರ್ಡ್ ಫ್ಲೂಡ್, ಮಿನಿಯೇಚರ್ ಫ್ಲೂಡ್, ಟೈ ಫ್ಲೂಡ್. ಇದು ಪ್ರಪಂಚದ 2ನೇ ಅತಿ ಬುದ್ಧಿವಂತ ನಾಯಿ ಮರಿಯಾಗಿದೆ. ಇದು ನಾಯಿ ಮರಿಯ ಮೂಲವು ಜರ್ಮನಿ, ಫ್ರಾನ್ಸ್ ನಡುವೆ ಇನ್ನೂ ವಿವಾದಾತ್ಮಕ ಹೇಳಿಕೆಗಳಲ್ಲೇ ಇನ್ನೂ ಇದೆ. ಇವು ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ತುಂಬಾ ಹೆಸರುವಾಸಿಯಾಗಿದೆ. ಇವು ನೋಡಲು ಅಂಡಾಕಾರವಾಗಿರುತ್ತದೆ, ಕಣ್ಣುಗಳು ತುಂಬಾ ಡಾರ್ಕ್ ಬಣ್ಣದಲ್ಲಿರುತ್ತವೆ, ಕಿವಿ ತಲೆಯ ಹತ್ತಿರ ಮಡಿಚಿಕೊಂಡಿರುತ್ತದೆ. ಇದರಲ್ಲಿ ವಿಭಿನ್ನ ಪ್ರಭೇದಗಳು ಹೆಚ್ಚು. ಬೀಗಲ್. ಬೀಗಲ್ ಸಣ್ಣ ಗಾತ್ರದ ಡಾಗ್ ಬ್ರೀಡ್ಗಳಲ್ಲಿ ಒಂದು. ಇವು ನೋಡುವುದಕ್ಕೆ ಫ್ಯಾಕ್ಸ್ ಔಟ್ ಹೋಲುತ್ತದೆ. ಈ ಬೀಗಲ್ ನಾಯಿಯ ಮೂಲ ಯಾವುದು ಅಂತ ಇನ್ನೂ ತಿಳಿದು ಬಂದಿಲ್ಲ. ಇದು ಬುದ್ಧಿವಂತ ನಾಯಿ ಹಾಗೂ ವಾಸನೆಯನ್ನು ಕಂಡುಹಿಡಿಯುವುದಕ್ಕೆ ಉತ್ತಮ ತಳಿ. ಈ ಡಾಗ್ ಬ್ರೀಡ್ ಅನ್ನು 1830ರಿಂದ ಇಂಗ್ಲೆಂಡ್ನಲ್ಲಿ ಅಭಿವೃದ್ಧಿ ಮಾಡ್ತಾ ಬಂದಿದ್ದಾರೆ. ಇವು ಸರಿಸುಮಾರು 12 ರಿಂದ 15 ವರ್ಷಗಳು ಬದುಕಿರುತ್ತವೆ. ಇದರ ತೂಕ ಗಂಡು ನಾಯಿ ಮರಿ 10 ರಿಂದ 11 kg, ಹೆಣ್ಣು ನಾಯಿ 9 ರಿಂದ 10 kg. ಇದರ ಎತ್ತರ 13 ರಿಂದ 16 ಇಂಚುಗಳಷ್ಟು ಇರುತ್ತದೆ. ಇವು ಕೋಟ್ ಮಧ್ಯಮ ಕೂದಲಿನ ಕಪ್ಪು ಮತ್ತು ಕಂದು ಬಣ್ಣಗಳೊಂದಿಗೆ ಸಣ್ಣ ಕೂದಲಿನ ಬಿಳಿ ಬಣ್ಣದ ಜೊತೆ ತ್ರಿವರ್ಣದಲ್ಲಿ ಸಿಗುತ್ತದೆ. ಬುಲ್ಡಾಗ್. ಬುಲ್ಡಾಗ್ ನಾಯಿ ಮೀಡಿಯಂ ಗಾತ್ರದ ನಾಯಿ. ಇದನ್ನು ಬ್ರಿಟಿಷ್ ಬುಲ್ಡಾಗ್ ಅಥವಾ ಇಂಗ್ಲಿಷ್ ಬುಲ್ಡಾಗ್ ಅಂತಾನೂ ಕರೆಯುತ್ತಾರೆ. ಇದು ಸುಕ್ಕುಗಟ್ಟಿದ ಮುಖ, ಗಟ್ಟಿ ಗಾತ್ರದ ಸ್ನಾಯುಗಳು, ವಿಶಾಲವಾದ ಮೂಗುನೊಂದಿಗೆ ಇರುತ್ತದೆ. ಪ್ರಪಂಚದ ಅತ್ಯಂತ ಜನಪ್ರಿಯ ತಳಿಗಳಲ್ಲಿ ಇದೊಂದು. ಈ ನಾಯಿಯ ಮೂಲ ಇಂಗ್ಲೆಂಡ್. ಬುಲ್ಡಾಗ್ ಗಂಡು ನಾಯಿ 25 kg, ಹೆಣ್ಣು ನಾಯಿ 23 kg ಅಷ್ಟು ಇರುತ್ತದೆ. ಇದರ ವಿಶೇಷತೆ ಸಾಕು ನಾಯಿಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ನಾಯಿಯಾಗಿದೆ ಒಂದು. ಫ್ರೆಂಚ್ ಬುಲ್ಡಾಗ್ ಕೂಡ ನೋಡಲು ಸೇಮ್ ಬುಲ್ಡಾಗ್ ತರನೇ ಇರುತ್ತದೆ. ಫ್ರೆಂಚ್ ಬುಲ್ಡಾಗ್ನ
ಥಾಯ್ ಬುಲ್ಡಾಗ್ ಮತ್ತು ಸ್ಥಳೀಯ ರಾಟರ್ಗಳ ಕ್ರಾಸ್ ಬ್ರೀಡಿಂಗ್. ಇದರ ಮೂಲ ಫ್ರಾನ್ಸ್. ಇದರ ಇನ್ನೊಂದು ಹೆಸರು ಬೋಲೆಡಾಗ್ ಫ್ರಾಂಕೈಸ್. ಫ್ರೆಂಚ್ ಬುಲ್ಡಾಗ್ ತುಂಬಾನೇ ಫ್ರೆಂಡ್ಲಿ. ಇವು 10 ರಿಂದ 13 ವರ್ಷಗಳ ಕಾಲ ಬದುಕಿರುತ್ತವೆ. ಈ ನಾಯಿಯನ್ನು ನಿಯಮಿತವಾಗಿ ಉಗುರು ಕತ್ತರಿಸುವುದು, ಹಲ್ಲುಜ್ಜುವುದು, ಸಾಂದರ್ಭಿಕ ಸ್ಥಾನದ ಅಗತ್ಯ ಹೆಚ್ಚಿರುತ್ತದೆ. ಗೋಲ್ಡನ್ ರಿಟ್ರೈವರ್. ಗೋಲ್ಡನ್ ರಿಟ್ರೈವರ್ ದೊಡ್ಡ ಬೇಟೆಯ ನಾಯಿ. ಜರ್ಮನ್ ಶೆಫರ್ಡ್. ಇದು ದೊಡ್ಡ ಗಾತ್ರದ ನಾಯಿ. ಇದು ಹೇಳಿದ ಕೆಲಸ ಮಾಡುವ ಜಾತಿಯ ನಾಯಿಯಾಗಿದೆ. ಇದನ್ನು ಆಲ್ಕೇಟಿಯನ್ ವುಲ್ಫ್ ಡಾಗ್ ಅಂತಲೂ ಕರೆಯುತ್ತಾರೆ. ಇವು ತುಂಬಾ ಹಾರ್ಡಿಂಗ್ ಬ್ರೀಡ್ಗಳು. ಇದರ ಮೂಲ ಜರ್ಮನ್. ಇದನ್ನು ಇತ್ತೀಚಿನ ದಿನಗಳಲ್ಲಿ ಅಮೆರಿಕನ್ ಶೆಫರ್ಡ್, ಆಸ್ಟ್ರೇಲಿಯನ್ ಶೆಫರ್ಡ್ಗಳಲ್ಲಿ ಹೆಚ್ಚಾಗಿ ಕಾಣಬಹುದು. ಇವು ತೋಳಗಳಂತೆ ಇರುತ್ತವೆ. ಇವು 9 ರಿಂದ 13 ವರ್ಷಗಳ ಕಾಲ ಇರುತ್ತದೆ. ಇದರ ತೂಕ ಗಂಡು ನಾಯಿ 30 ರಿಂದ 40 kg ಇದ್ದರೆ ಹೆಣ್ಣು ನಾಯಿ 22 ರಿಂದ 32 kg ಅಷ್ಟಿರುತ್ತದೆ. ಇದರ ಬಣ್ಣ ಡಬಲ್ ಕೋಟ್ ಕೂದಲನ್ನು ಹೊಂದಿರುತ್ತದೆ ಮತ್ತು ಸಾಮಾನ್ಯವಾಗಿ ಕಪ್ಪು ತಡಿ, ಸೇಬಲ್, ಫನ್ ಕಪ್ಪು ಮತ್ತು ಕಂದು ದ್ವಿಬಣ್ಣಗಳಲ್ಲಿ ಜಾಸ್ತಿ ಹೆಚ್ಚಾಗಿ ಕಾಣಸಿಗುತ್ತದೆ. ಇದರ ವಿಶೇಷತೆ ಮಿಲಿಟರಿ ಮತ್ತು ಪೊಲೀಸ್ ಮತ್ತು ಇತ್ಯಾದಿ ಹುಡುಕಾಟಗಳಲ್ಲಿ ಉಪಯೋಗಿಸುತ್ತಾರೆ. ಲ್ಯಾಬ್ರಡಾರ್ ರಿಟ್ರೈವರ್. ನಂಬರ್ 1 ಸ್ಥಾನದಲ್ಲಿ ಲ್ಯಾಬ್ರಡಾರ್ ರಿಟ್ರೈವರ್ ಇದ್ದು, ಇದು ಕೂಡ ಬೇಟೆಯ ತಳಿಯಾಗಿದೆ. ಇದು ಯುನೈಟೆಡ್ ಕಿಂಗ್ಡಮ್ನಿಂದ 1830ರ ದಶಕದಲ್ಲಿ ಹುಟ್ಟಿಕೊಂಡಿತ್ತು. ಇದನ್ನು ಲ್ಯಾಬ್ ಅಥವಾ ಲ್ಯಾಬ್ರಡಾರ್ ಎಂದು ಕರೆಯುತ್ತಾರೆ. ಇದನ್ನು ಅನೇಕ ದೇಶಗಳಲ್ಲಿ ಅಂಗವೈಕಲ್ಯರು ಉಪಯೋಗಕ್ಕೆ ಬಳಸುತ್ತಾರೆ. ಇವು ಸಿನಿಮಾ ಮತ್ತು ಪತ್ತೆ ಕಾರ್ಯಗಳಲ್ಲಿ ಹೆಚ್ಚು ಬಳಕೆ ಮಾಡಿಕೊಳ್ಳುತ್ತಾರೆ. ಇದರ ತೂಕ ಗಂಡು ನಾಯಿ 29 ರಿಂದ 36 kg, ಹೆಣ್ಣು 25 ರಿಂದ 32 kg. ಈ ನಾಯಿಯ ಕೋಟ್ ಚಿಕ್ಕದಾಗಿರುತ್ತದೆ ಮತ್ತು ದಟ್ಟವಾಗಿರುತ್ತದೆ. ಶಕ್ತಿಯುತ ನಾಯಿಗಳ ತಳಿಗಳಲ್ಲಿ ಇದು ಒಂದು. ಇದರ ಬಣ್ಣ ಕಪ್ಪು, ಹಳದಿ ಮತ್ತು ಚಾಕ್ಲೇಟ್ ಬಣ್ಣ ಹೆಚ್ಚಾಗಿ ಕಾಣಸಿಗುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋನ ಟಾಪ್ 10 ಇಂದ 1 ವರೆಗೂ ಯಾವ ಡಾಗ್ ಬ್ರೀಡ್ಸ್ ನಿಮಗೆ ಲೈಕ್ ಆಯ್ತು ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಗುಡ್ ಬೈ. ಎಲ್ರಿಗೂ ವಂದನೆಗಳು. ಥ್ಯಾಂಕ್ ಯು.